ಒತ್ತಾಸೆ ಹಾಗೂ ನಮ್ಮೆಲ್ಲರ ಒತ್ತಾಸೆ ಏನಪ್ಪಾ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 85 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಗಾಣಿಗ ಸಮಾಜ ಈಗ ಶಾಸಕರಿಂದ ನಾಮನಿರ್ದೇಶನ ಹೊಂದಿ MLC ಚುನಾವಣೆ ಘೋಷಣೆಯಾಗಿರುವುದರಿಂದ ಕರ್ನಾಟಕದೊಳಗ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆ ಕೂಡ ಮುಗಿದು ಹೋತು. ಇನ್ನೇನು ಜೂನ್ 4ಕ್ಕೆ ಮತ ಎಣಿಕೆ ಕೂಡ ಆಗ್ತದೆ. ಆದರೆ ಅದಕ್ಕೆ ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯಿಂದ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಮತ್ತು ಈಗ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದೊಳಗೆ ಬಹಳ ಮೋದಿಯವರು ಬಂದ ತಕ್ಷಣ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೊಡುಗೆ ನೋಡಿ ಇವತ್ತು ರಾಷ್ಟ್ರ ಮಟ್ಟದೊಳಗೆ ವಿಶ್ವ ಮಟ್ಟದೊಳಗೆ ಹೆಸರನ್ನ ಭಾರತೀಯ ಜನತಾ ಪಾರ್ಟಿ ಹೊಂದಿರತಕ್ಕಂಥ. ಆದರೆ ನಮ್ಮ ವಿನಂತಿ ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಬೆರಳೆಣಿಕೆಯಷ್ಟು ಇರ್ತಕ್ಕಂತಹ ಸಂದರ್ಭದೊಳಗೆ ಈ ಪಕ್ಷವನ್ನ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದೊಳಗೆ ಅಧಿಕಾರಕ್ಕೆ ತರಲಿಕ್ಕೆ ಸನ್ಮಾನ್ಯ ಬೆಳ್ಳುಬ್ಬಿ ಅವರ ಶ್ರಮ ಬಹಳ ಐತಿ ಅಂತಕ್ಕಂಥದ್ದು ಪಕ್ಷ ಮುಖಂಡರಿಗೆ ಮತ್ತು ರಾಜ್ಯ ಮುಖಂಡರಿಗೆ ನಾನು ಕಿವಿಮಾತುವನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು 1999 2-3 MLA ಭಾರತೀಯ ಜನತಾ ಪಾರ್ಟಿ ಇದ್ದಾಗ ವಿಜಯಪುರ ಜಿಲ್ಲೆ ಒಳಗೆ ಬಸನಗೌಡರು ಒಬ್ಬರೇ MLA ಇದ್ದಾಗ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ತಮ್ಮದೇ ಆಗಿರ್ತಕ್ಕಂಥ ರೈತ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಮತ್ತು ಇವತ್ತು ಬಾಗಲಕೋಟದೊಳಗೆ ತೋಟಗಾರಿಕಾ ಯೂನಿವರ್ಸಿಟಿ ಆಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಅವರು ತೋಟಗಾರಿಕಾ ಮಂತ್ರಿ ಒಳಗೆ ಮಾಡಿರ್ತಕ್ಕಂಥ ಸೇವೆ ಇವತ್ತು ಕರ್ನಾಟಕ ವಿದ್ಯುತ್ ಒಳಗೆ ಸ್ವಾವಲಂಬಿ ಆಗ್ಬೇಕಪ್ಪ ಅಂತಂದ್ರೆ ಕೂಡಿಗೆ NTPC ಅಂತಕ್ಕಂಥ ಉಷ್ಣ ವಿದ್ಯುತ್ ಸ್ಥಾವರವನ್ನ ಕೇಂದ್ರ ನಾಯಕರುಗಳಿಗೆ ಮನವರಿಕೆಯನ್ನು ಮಾಡಿ ರಾಜ್ಯ ನಾಯಕರುಗಳಿಗೆ ಮನವರಿಕೆಯನ್ನು ಮಾಡಿ ಆಗಿನ ಇಂಧನ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರನ್ನ ಮನವರಿಕೆಯನ್ನು ಮಾಡಿ ವಿಜಯಪುರ ಜಿಲ್ಲೆಗೆ ಅದನ್ನ ತಂದು ಇವತ್ತು ರಾಜ್ಯ ವಿದ್ಯುತ್ ಒಳಗೆ ಸ್ವಾವಲಂಬಿ ಆಗ್ಲಿಕ್ಕೆ ಅವ್ರ ಕೊಡುಗೆ ಬಹಳ ಅಪಾರ ಐತೆ ಅಂತಕ್ಕಂಥದ್ದು ರಾಜ್ಯ ನಾಯಕರಿಗೆ ಮನವರಿಕೆಯನ್ನು ಮಾಡ್ತಾ ಇವತ್ತು ಸುಮಾರು 85 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಈ ಗಾಣಿಗ ಸಮಾಜ ಹೊಂದಿದ್ರು ಕೂಡ ಒಬ್ರು ಶಾಸಕರು ಭಾರತೀಯ ಜನತಾ ಪಾರ್ಟಿ ಒಳಗಿಲ್ಲ ಮತ್ತು ಒಬ್ರು ಕೂಡ MLC ಇಲ್ಲ. ಅದಕ್ಕೆ ನಾವು ಮುಂದೆ ನಿಮಗೂ ಕೂಡ ಅಧಿಕಾರ ತಗೋಬೇಕಂತಕ್ಕಂಥ ಆಸೆ ಭಾರತೀಯ ಜನತಾ ಪಾರ್ಟಿಯವರಿಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದೊಳಗೆ ಅಧಿಕಾರದೊಳಗೆ ಅದ. ಆದ್ರೆ ಮುಂದೆ ನೀವು ಅಧಿಕಾರಕ್ಕೆ ಬರ್ಬೇಕಪ್ಪ ಅಂತಂದ್ರೆ ಗಾಣಿಗ ಸಮಾಜದ ಒಳಗ ಭಾರತೀಯ ಜನತಾ ಪಾರ್ಟಿ ಇಂದ ಈ ಸಮಾಜದವರು ಒಬ್ಬ ಮುಖ್ಯವಾಗಿರ್ತಕ್ಕಂಥ ವಾಹಿನಿಗೆ ತರ್ತಕ್ಕಂಥ ಲೀಡರ್ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಅವಶ್ಯ ಐತಿ. ಅಂಥವ್ರು ಬೆಳ್ಳುಬ್ಬಿ ಅವರು ಕೂಡ ಇವತ್ತು ಏನು 24 ಕ್ಷೇತ್ರದೊಳಗೆ ಪ್ರತಿ ಕ್ಷೇತ್ರದೊಳಗೂ ಕೂಡ ಲೋಕಸಭಾ ಚುನಾವಣೆ ಒಳಗ ಈ ಸಮಾಜ ಮತ್ತು ಇನ್ನುಳಿದ ಸಮಾಜವನ್ನ ಏನು ವೋಟ್ಗಳನ್ನ ಭಾರತೀಯ ಜನತಾ ಪಾರ್ಟಿ ತರಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಅದಕ್ಕೆ ಏನು ಈ MLC ಚುನಾವಣೆ ನಡೆದಾವ ಅದು ಖಂಡಿತವಾಗಿಯೂ ಕೂಡ ವಿಜೇಂದ್ರ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ JP ನಡ್ಡಾ ಅವರಿಗೆ, ಮೋದಿ ಸಾಹೇಬರಿಗೆ ಮತ್ತು ಅಮಿತ್ ಶಾ ಅವರಿಗೆ ವಿನಂತಿ ಏನಪ್ಪಾ ಅಂತಂದ್ರೆ ನೀವು ಕೂಡ ಇನ್ನು ಅಧಿಕಾರ ಏನು ಪಡಿಬೇಕಂತಕ್ಕಂಥ ಮಹದಾಸೆ ನಿಮ್ದೇನು ಅದ ಅದಕ್ಕೆ ಇದಕ್ಕೆ ಹೆಗಲು ಕೊಡ್ಲಿಕ್ಕೆ ಯಾಕಪ್ಪ ಅಂತಂದ್ರೆ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆ ಒಳಗ ಲಕ್ಷ್ಮಣ್ ಸವದಿ ಅವರಿಗೆ ನಾವು ಟಿಕೆಟ್ ತಪ್ಪಿ ಒಂದು ಕಡೆ ಸಮಾಜ ವೋಟ್ ಬಂದಿಲ್ಲ ಅಂತಕ್ಕಂಥ ಕೊರಗು ಕೂಡ ಭಾರತೀಯ ಜನತಾ ಪಾರ್ಟಿ ನಾಯಕರಲ್ಲಿ ಐತಿ. ಆದ್ರೆ ಒಳ್ಳೆ 100% ಗಾಣಿಗ ಸಮಾಜ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಅವರು ಕೂಡ ಗಾಣಿಗ ಸಮಾಜದವರು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಮನವರಿಕೆ ಅದ. ಹೊಳ್ಳಿ ನೀವು ಆಗ್ಬೇಕಪ್ಪ ಅಂತಂದ್ರೆ ಸನ್ಮಾನ್ಯ ಬೆಳ್ಳುಬ್ಬಿ ಅವರಿಗೆ MLC ಅನ್ನು ಕೊಟ್ಟು ಈ ಸಮಾಜ ಮತ್ತು ರಾಜ್ಯದೊಳಗೆ BJP ಅಧಿಕಾರಕ್ಕೆ ಬರ್ಲಿಕ್ಕೆ ಅವರನ್ನ ಸದ್ಬಳಕೆ ಮಾಡಿಕೊಂಡು ಆ ಭಾರತೀಯ ಜನತಾ ಪಾರ್ಟಿ ಬೆಳೆಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡ್ರಿ ಅಂತ ಹೇಳಿ ರಾಜ್ಯ ನಾಯಕರುಗಳಿಗೆ, ರಾಷ್ಟ್ರೀಯ ನಾಯಕರುಗಳಿಗೆ ವಿನಂತಿ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ.